ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೈಸೂರಲ್ಲಿ ಬಾಡಿಗೆ ಬಂಗ್ಲೆ ಜೊತೆಗೆ ಬೆಂಗಳೂರಲ್ಲಿ ಬಿಲ್ಡಪ್. ಹೌದು, PhD ಪದವೀಧರ ಅಂತ ಹೇಳ್ಕೊಂಡು ಸುಳ್ಳು ಹೇಳಿ ಲಕ್ಷ ಲೂಟಿ ಹೊಡೆದಿದ್ದಾನೆ ಈತ ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ನಲ್ಲಿ 10 ಯುವತಿಯರಿಗೆ ವಂಚನೆಯನ್ನ ಮಾಡಿದ್ದಾನೆ. ಮೈಸೂರಲ್ಲಿ ಇರೋದು ಬಾಡಿಗೆ ಮನೆಯಲ್ಲಿ, ಆದರೆ ಬೆಂಗಳೂರಲ್ಲಿ ಈತ ಬಿಲ್ಡಪ್ ತೋರ್ತಾ ಇದ್ದ. PhD ಪದವೀಧರ ನಾನು ಅಂತ ಹೇಳ್ಕೊಂಡು ಸುಳ್ಳು ಹೇಳಿ ಲಕ್ಷ ಲೂಟಿ ಮಾಡಿದ್ದಾನೆ ಈತ. ಮ್ಯಾಟ್ರಿಮೋನಿಯಲ್ನಲ್ಲಿ 10 ಯುವತಿಯರಿಗೆ ವಂಚನೆ ಮಾಡಿದ್ದಾನೆ. ಬೆಂಗಳೂರಿನ ಆಡುಗೋಡಿ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ ಸದ್ಯ. ಇನ್ನು ಬಂಧನದ ಭೀತಿಯಲ್ಲಿ ಪ್ರದೀಪ್ ಸೋಲೋಮನ್ ಇದೀಗ ಎಸ್ಕೇಪ್ ಆಗಿದ್ದಾನೆ. ಇದರ ಜೊತೆಗೆ ಇನ್ನೊಂದು ವಿಷಯ ಅಂತ ಅಂದ್ರೆ ಮಗನ ಕಳ್ಳಾಟಕ್ಕೆ ಅಮ್ಮನೇ ಸಾಥ್ ಕೊಟ್ಟ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದೀಗ FIR ದಾಖಲಾಗಿದೆ. ಹೀಗಾಗಿ ಅರೆಸ್ಟ್ ಆಗ್ತೀನಿ ಅನ್ನುವಂಥ ಒಂದು ಹೆದರಿಕೆಯಲ್ಲಿ ಈತ ಪ್ರದೀಪ್ ಸೋಲೋಮನ್ ಎಸ್ಕೇಪ್ ಆಗಿದ್ದಾನೆ. ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ ಮೂಲಕ ಈತ ಪರಿಚಯ ಆಗಿ ಎಲ್ರಿಗೂ ವಂಚನೆ ಮಾಡಿದ್ದಾನೆ ಎನ್ನುವಂಥ ಆರೋಪಗಳು ಈತನ ವಿರುದ್ಧ ಕೇಳಿ ಬರ್ತಾ ಇದೆ. ಡಾಕ್ಟರ್ ಪ್ರದೀಪ್ ಸೋಲೋಮನ್ ಅಂತ ಪ್ರೊಫೈಲ್ನ ಓಪನ್ ಮಾಡ್ತಾನೆ. ನೀವು ಕೂಡ ಆತನ ಪ್ರೊಫೈಲ್ನ ನೋಡ್ತಾ ಇದ್ದೀರಾ. 29 ಇಯರ್ಸ್, 6.1 ಹೈಟು, ಎಲ್ಲ ಬಯೋಡೇಟಾ ಹಾಕೊಂಡಿದ್ದಾನೆ. ಹಾಗೆ ಡಾಕ್ಟರ್ ಪ್ರದೀಪ್ ಸೋಲೋಮನ್ ಎನ್ನುವಂಥ ಹೆಸರು ಇದೆ ಈತನ ಪ್ರೊಫೈಲ್ಗೆ. ಹಾಗೆ ಯಾವಾಗ ಈತನ ವಿರುದ್ಧ ಈ ರೀತಿ ಆರೋಪಗಳು ಕೇಳಿ ಬಂದ್ವೋ ಆಗ ಇನ್ನೇನು ಅರೆಸ್ಟ್ ಆಗ್ಬಿಡ್ತೀನಿ ಎನ್ನುವಂಥ ಭೀತಿಯಲ್ಲಿ ಎಸ್ಕೇಪ್ ಆಗಿದ್ದಾನೆ ಆರೋಪಿ ಪ್ರದೀಪ್ ಸೋಲೋಮನ್. ಮೈಸೂರು ಹಾಗೂ ಬೆಂಗಳೂರಿನ 10ಕ್ಕೂ ಹೆಚ್ಚು ಯುವತಿಯರಿಗೆ ಈತ ವಂಚಿಸಿದ್ದಾನೆ. ಮೊದಲನೇದಾಗಿ ನಾನು ಡಾಕ್ಟರ್ ಪ್ರದೀಪ್ ಅಂದರೆ ನಾನು PhD ಮಾಡಿದ್ದೀನಿ, PhD ಪದವೀಧರ ಅಂತ ಹೇಳ್ಕೊಂಡು ಸುಳ್ಳು ಹೇಳಿ ಈತ ಮೋಸ ಮಾಡ್ತಾ ಇದ್ದ. ಮದುವೆ ಆಗ್ತೀನಿ ಅಂತ ನಂಬಿಸಿ ಆ ಹುಡುಗಿ ಕಡೆಯಿಂದ ಲಕ್ಷಾಂತರ ಹಣವನ್ನು ಪಡೆದು ಈತ ವಂಚಿಸ್ತಾ ಇದ್ದಂತೆ. ಬೆಂಗಳೂರಿನ ಆಡುಗೋಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಹಾಗೆ ಮಗನ ಕಳ್ಳಾಟಕ್ಕೆ ಅಮ್ಮನೂ ಸಾಥ್ ಕೊಡ್ತಾ ಇದ್ರು ಎನ್ನುವಂಥ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ತಾಯಿ ಕಲಾವತಿ ಜೊತೆ ಸೇರಿ ಈ ಖತರ್ನಾಕ್ ವಂಚಿಸ್ತಾ ಇದ್ದಂತೆ. ಮೈಸೂರಿನಲ್ಲಿ ಒಂದು ಬಂಗ್ಲೆ ಇತ್ತು, ಅದನ್ನು ಬಾಡಿಗೆಗೆ ಪಡೆದಿದ್ದ. ಹಾಗೆ ನಾನು ದೊಡ್ಡ ಶ್ರೀಮಂತ ಅಂತ ಈತ ಬಿಲ್ಡಪ್ ಕೂಡ ಕೊಡ್ತಾ ಇದ್ದಂತೆ. ಹಾಗೆ ನನ್ನ ಹತ್ರ ತುಂಬ ದುಡ್ಡಿದೆ, ಬಟ್ ಆ ಅಮೌಂಟ್ ಎಲ್ಲೋ ಒಂದು ಕಡೆ ಸ್ಟ್ರಕ್ ಆಗಿದೆ ಅಂತ ಹೇಳ್ತಾ ಇದ್ದಂತೆ. ಹೀಗಾಗಿ ಸ್ಟ್ರಕ್ ಆಗಿದೆ, ಸದ್ಯಕ್ಕೆ ಒಂದು ಸ್ವಲ್ಪ ದುಡ್ಡು ಕೊಟ್ಟಿರಿ, ನಾನು ಕೂಡ ದೊಡ್ಡ ಶ್ರೀಮಂತ, ನಾನು ಅದನ್ನು ತೀರಿಸ್ತೀನಿ, ಸದ್ಯಕ್ಕೆ ಸ್ವಲ್ಪ ಸ್ಟ್ರಕ್ ಆಗಿದೆ ಅಮೌಂಟ್ ಅಂತ ಹೇಳಿ ಸ್ವಲ್ಪ ದಿನದ ಬಳಿಕ ವಾಪಸ್ ಕೊಡ್ತೀನಿ ಅಂತ ಲಕ್ಷ ಹಣಕ್ಕೆ ಈತ ಡಿಮ್ಯಾಂಡ್ ಇಡ್ತಾ ಇದ್ದ. ಹಾಗೆ ಈತನ ಬಿಲ್ಡಪ್ ನೋಡಿ ಓಕೆ, ಈತ ದೊಡ್ಡ ರಿಚ್ ಕಿಡ್ ಇರ್ಬೋದು, ರಿಚ್ ಪಾರ್ಟಿ, ಸೊ ಶ್ರೀಮಂತವರನ ಸಂಬಂಧವನ್ನು ಬೆಳೆಸೋದಕ್ಕೆ ವಧುವಿನ ಕುಟುಂಬಸ್ಥರು ಮುಂದಾಗ್ತಾ ಇದ್ರು. ಹಾಗೆ ಪ್ರದೀಪನ ಬಣ್ಣದ ಮಾತಿಗೆ ಮರುಳಾಗಿ ಹಣವನ್ನು ನೀಡಿ ಈತನ ಬಲೆಗೆ ಬೀಳ್ತಾ ಇದ್ರು. ಹಾಗೆ ಈತ ಪರಿಚಯ ಆಗ್ತಾ ಇದ್ದಿದ್ದು ಮ್ಯಾಟ್ರಿಮೋನಿಯಲ್ ಮೂಲಕ. ಪ್ರದೀಪ್ ಜೋಸೆಫ್ ವಂಚನೆ ಕೇಸಿದು. ಹಾಗೆ ಇದಾದ ಮೇಲೆ ಯಾವಾಗ ಈತನ ವಿರುದ್ಧ ಈ ರೀತಿ ಆರೋಪಗಳು ಕೇಳಿ ಬರುತ್ತೋ ಅಥವಾ ಕಂಪ್ಲೇಂಟ್ ಫೈಲ್ ಆಗುತ್ತೋ ಆಗ ಅಜ್ಞಾತ ಸ್ಥಳದಿಂದ ಈತ ಒಂದು ವಿಡಿಯೋವನ್ನು ಕೂಡ ಹರಿಬಿಟ್ಟಿದ್ದಾನೆ ಆರೋಪಿ ಪ್ರದೀಪ್. ಬೆಂಗಳೂರಿನ ಇಮ್ರಾನ್ ಎಂಬಾತ ನನ್ನ ಮದುವೆಯನ್ನ ಮುರಿದಿದ್ದಾನೆ, ಹೀಗಾಗಿ ನನ್ನ ಭವಿಷ್ಯ ಹಾಳು ಮಾಡೋ ಉದ್ದೇಶದಿಂದ ಈ ರೀತಿ ನನ್ನ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾರೆ ಎನ್ನುವಂಥ ಒಂದು ವಿಡಿಯೋವನ್ನ ಈತ ಹರಿಬಿಟ್ಟಿದ್ದಾನೆ. ಆಡುಗೋಡಿ ಕೇಸ್ ಸಂಬಂಧ ವಧುವಿನ ಕಡೆಯವರೇ ನನ್ನ ಸಂಬಂಧವನ್ನು ಬೆಳೆಸೋದಕ್ಕೆ ಬಂದಿದ್ರು ಅಂತಲೂ ಕೂಡ ಈತ ಹೇಳ್ತಾ ಇದ್ದಾನೆ. ಇನ್ನಷ್ಟೇ ತನಿಖೆಯಿಂದ ಎಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥನ್ ಹರಿಹರ. ವಿಶ್ವನಾಥನು, ಪ್ರದೀಪ್ ಮೇಲೆ ಬಂದಿರೋ ಆರೋಪಕ್ಕೆ ಆತ ಈಗ ಹೇಳ್ತಿರೋದೇನು? ಹಾಗೆ ಎಷ್ಟು ಜನ ಯುವತಿಯರಿಗೆ ಈತ ವಂಚಿಸಿದ್ದಾನೆ? ಯಾವ ರೀತಿ ನಂಬಿಸ್ತಾ ಇದ್ದ ಈತ? ಹೇಗೆ? ಸಿಂಚನ, ಬೆಂಗಳೂರಿನಲ್ಲಿ ಒಂದು ಮ್ಯಾಟ್ರಿಮೋನಿ ವಂಚನೆ ಪ್ರಕರಣ ಈಗ ಬೆಳಕಿಗೆ ಬಂದಿರುವಂತದ್ದು. ಸದ್ಯಕ್ಕೆ ಈ ಡಾಕ್ಟರ್ ಪ್ರದೀಪ್ ಸೋಲೋಮನ್ ಅಂತ ಪ್ರೊಫೈಲ್ ಅನ್ನ ಓಪನ್ ಮಾಡಿಕೊಂಡು ಈತ ಅನೇಕ ಯುವತಿಯರಿಗೆ ಮತ್ತು ಮಹಿಳೆಯರಿಗೆ ವಂಚನೆ ಮಾಡಿರುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಈ ಪ್ರದೀಪ್ ಸೋಲೋಮನ್ ತಲೆಮರೆಸಿಕೊಂಡಿದ್ದಾನೆ. ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಈತ ಅನೇಕ ಅಂದ್ರೆ 10ಕ್ಕೂ ಹೆಚ್ಚು ಯುವತಿಯರು ಮಹಿಳೆಯರಿಗೆ ವಂಚನೆ ಮಾಡಿದ್ದಾನೆ, ಅಂದ್ರೆ ಮದುವೆ ಆಗೋದಾಗಿ ನಂಬಿಸಿದ್ದಾನೆ. ಮತ್ತು ತಾನೊಬ್ಬ PhD ಪದವೀಧರ, ಮತ್ತೆ ದೊಡ್ಡ ಬಂಗ್ಲೆ ಇದೆ ಅನ್ನೋ ಒಂದು ಆಂಗಲ್ ಅಲ್ಲಿ, ಅಂದ್ರೆ ಮೈಸೂರಲ್ಲಿ ಒಂದು ಬಾಡಿಗೆ ಮನೆಯನ್ನ ತೆಗೆದುಕೊಂಡು, ಅಂದ್ರೆ ಬಂಗ್ಲೆ ರೂಪದಲ್ಲಿರುವಂತಹ ಒಂದು ಮನೆಯನ್ನ ತೆಗೆದುಕೊಂಡು ಅಲ್ಲಿರುವಂತಹ ಫೋಟೋಗಳನ್ನ ಹಾಕುವಂತದ್ದಾಗಿರ್ಬೋದು, ಮತ್ತು ಇದೇ ನನ್ನ ಮನೆ ಅಂತ ನಂಬಿಸುವಂತಹ ಪ್ರಕ್ರಿಯೆಯಲ್ಲಿ ಈತ ತೊಳ್ಕೊಂಡಿದ್ದ. ನಾನು ಸಿಕ್ಕಾಪಟ್ಟೆ ಶ್ರೀಮಂತ ಅಂತ ಕೂಡ ತೋರಿಸ್ಕೊಂಡಿದ್ದ. ಹೀಗಾಗಿ ಪ್ರದೀಪನ ಮಾತನ್ನ ನಂಬಿದಂತಹ ಅನೇಕ ಜನ ಏನಿದ್ದಾರೆ, ನಂಬರ್ ಅನ್ನು ಕೂಡ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತಾರೆ, ಕಮ್ಯುನಿಕೇಶನ್ ಅಲ್ಲಿ ಇರ್ತಾರೆ. ಅದಾದ ಮೇಲೆ ಈತ ಸ್ವಲ್ಪ ಸಮಸ್ಯೆ ಆಗಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ
ಹಣ ಮತ್ತು ಚಿನ್ನಾಭರಣವನ್ನು ಕೂಡ ಪಡೆದುಕೊಂಡು ಅದಾದ ಮೇಲೆ ಅವರಿಗೆ ಕಾಲ್ ರಿಸೀವ್ ಮಾಡದೇ ಇರುವಂತದ್ದಾಗಿರ್ಬೋದು, ಮೋಸ ಮಾಡುವಂತಹ ಪ್ರಕ್ರಿಯೆಯಲ್ಲೂ ಕೂಡ ಈತ ತೋಡ್ಕೊಂಡಿರುವಂತದ್ದು. ಈತನಿಗೆ ಆತನ ತಾಯಿ ಕಲಾವತಿ ಏನಿದ್ದಾರೆ ಇವರೇ ಸಾಥ್ ಕೊಟ್ಟಿರುವಂತಹ ಒಂದು ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಈ ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಾ ಇರುವಂತಹ ಯುವತಿಯೊಬ್ರು ಏನಿದ್ದಾರೆ ಇವರಿಂದ ಹಣ ಮತ್ತು ಚಿನ್ನಾಭರಣವನ್ನ ಪಡೆದುಕೊಂಡು ಈತ ಮೋಸ ಮಾಡಿದ್ದಾನೆ ಅನ್ನೋ ಗಂಭೀರ ಆರೋಪ ಕೂಡ ಇದೆ. ಇನ್ನು ಹೀಗಾಗಿ ಒಂದು FIR ಕೂಡ ದಾಖಲು ಮಾಡಿರುವಂತದ್ದು. ಈಗ ಎಸ್ಕೇಪ್ ಆಗಿರುವಂತಹ ಪ್ರದೀಪ್ ಕೂಡ ನನ್ನಿಂದ ಏನು ತಪ್ಪಾಗಿಲ್ಲ, ಬೇರೆ ಯಾರೋ ನನಗೆ ಯಾಮಾರಿಸಿದ್ದಾರೆ ಅನ್ನೋ ಆಂಗಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪೊಲೀಸರು ಈ ಆಂಗಲ್ ನಲ್ಲಿ ತನಿಖೆಯನ್ನು ಮುಂದುವರಿಸಿರುವಂತದ್ದು. ಸಿಂಚನ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.